ಹಾಂ, ಇದು ಇದೇನು ಗೊತ್ತಾ, ಇದು ಕೆಲಸ ಮಾಡ್ತಾಯಿದ್ದು ನೋಡು. ವೇಸ್ಟ್ ಕೂತಿರ್ಲಿಲ್ಲ ದೇವಮಾತೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ. ಇಲ್ಲಿ ಜೋಸಫಪ್ಪ ಮರು ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಏಸಪ್ಪ ಹೆಲ್ಪ್ ಮಾಡೋದು. ಸರಿಯಾ? ಆಯಿತಾ? Continue. ಗಾಬ್ರಿಯಲ್ ದೇವದೂತನು ಮರಿಯಮ್ಮನವ್ರಿಗೆ ಮಂಗಳವಾರ್ತೆಯನ್ನು ಹೇಳಿದ ಸಂದರ್ಭ. ಯೋ ಪ್ರಭುವಿನ ತಾಯಿ ಇಂದನ್ಯಳು ಅಂತ ಏನಾ. ಬನ್ನಿ ಶೈನವ್ರೆ. ಇದೆಲ್ಲ ಪಾಚಿ ಹಾಕೋದು ಬಾವಿ. ಸಂತ ಎಲಿಸಬೆತ್ ತಮ್ಮಳನ್ನು ಮಾತೆ ಮರಿಯಮ್ಮನವರು ಸಂಧಿಸಿದ್ದು ನಂತರ. ಬನ್ನಿ ಶೇನವರೇ. ಯೇಸು ಸ್ವಾಮಿ ಎಲ್ಲಿ ಹೊಡ್ತಾರೆ? ಗೋಧಿಲಿಯಲ್ಲಿ, ಕೊಟ್ಟಿಗೆಯಲ್ಲಿ. ಆಯಿತಾ? ಅದು ಕುರಿ. ಹಾಂ, ನೀನು ಕುರಿ ಮರಿ. ಯೇಸು ಸ್ವಾಮಿನ ದೇವಾಲಯಕ್ಕೆ ಕಾಣಿಕೆ ಕೊಡುವಂಥದ್ದು. ಸರಫಿನವ್ರೆ ಆಯಿತಾ? ಯಾವ ಭಾಷೆ ಅದು? ಬನ್ನಿ ಶೇನವ್ರೆ, ನೋಡೋರಾ? ಬನ್ನಿ, ಬೇಗ ಬೇಗ ಬನ್ನಿ. ಇದು ಇದೇನಿದು? ಪ್ರವಾದನೆ ಮಾಡ್ತಾ ಇರೋದು. ಹಾಂ, ಆಯಿತು. ಇಲ್ಲಿ ಮುಂದೆ ಸ್ನಾನಿಕ ಯೋಹಾನ ಯೇಸು ಸ್ವಾಮಿಗೆ ದೀಕ್ಷೆಯನ್ನು ಕೊಡ್ತಾರೆ. ದೀಕ್ಷೆ ಕೊಡುವಂಥದ್ದು. ಫಸ್ಟ್ ಇಲ್ಲಿ ಆದಮೇಲೆ ಸ್ನಾನ ದೀಕ್ಷೆ ಕೊಟ್ಟಾದಮೇಲೆ ಮೊದಲನೇ ಏನು ಮಾಡ್ತಾರೆ? ಅದ್ಭುತ. ದೇವಮಾತೆ ತಾಯಿ ಅವ್ರ ಮಗನಿಗೆ ಹೇಳ್ತಾ ಇರೋದು, ಇಲ್ಲಿ ದ್ರಾಕ್ಷರಸ ಮುಗಿದೋಗ್ಬಿಟ್ಟಿದೆ ಅಂದ್ಬಿಟ್ಟು, ಅದಕ್ಕೆ ದ್ರಾಕ್ಷರಸನ ಮಾಡ್ತಾ ಇರೋದು. ತಿಳಿತಾ? ಆಯಿತಾ?
ಇದೇನು ಗೊತ್ತಾ? ಏನೇ? ಏನು ಇದು ಏನು ಗೊತ್ತಾಯ್ತು ನಿನಗೆ? ಬೆಸ್ಯದ ಕೊಳದ ಬಳಿ ಕುಷ್ಠರೋಗಿ ನೀರು ಕಲ್ಕೋದಕ್ಕೆ ಅಂತ ಹೋಗ್ಬೇಕಾಗ್ದಿರೋಕ್ಕೆ ಕಾಯ್ಕೊಂಡಿರ್ತಾನೆ. ಹಾಂ ಆಯ್ತು, ಹೇಳಿ ನೀವು ಹೇಳಿ. Then Jesus, do you want to be healed? Then he tells, no. ನೀವು ಹಿಂಗೆಲ್ಲ ಬಿಲ್ಡಪ್ ಎಲ್ಲ ಹೋಗ್ಬಿಡಿ, ಕರೆಕ್ಟಾಗಿ ಹೇಳಿ. Then he tells that, ಜೋರಾಗಿ ಹೇಳಿ, ಕೇಳ್ತಲ್ಲ ಕಿವಿ. then Jesus tells, ಹಾಂ do you want to heal? Do you want to get up and go? Then this paralyzed man will tell, I want to drink water from this. No one is helping me. But Jesus asked, my dear son, that is not my question. My question is, do you want to be healed? Then this paralyzed man will tell, yes, I want to be healed. Then Jesus tells, then get up and take ಹಾಂ him ಏನೋ to your ಅದೇನೋ mat ಅರ್ಥ ಆಯ್ತು. and ಅದೇ walk. ಕುಷ್ಠರೋಗಿ ಕೊಳದ ಬಳಿ 38 ವರ್ಷದಿಂದ ಕಾಯ್ಕೊಂಡಿರ್ತಾನೆ. That ಯೇಸು ಸ್ವಾಮಿ ಬಂದು ಸೋಕೆ ಕೊಡ್ತಾರೆ. ಹಾಂ ಆಯಿತು, ಬನ್ನಿ. ಸೊ ಇವ್ರನ್ನ ಎಲ್ಲಿಂದ ಕರ್ಕೊಬಂದ್ರಪ್ಪ ನಮಗೆ? And next is ಇದು ಜಡಕಳಿ ಗಿಡ ಅಲ್ವಾ? ಜಡಕಳಿ. ಹಾಂ, ಸತ್ಯಲಾಜರ್ನ ಸಮಾಧಿಯಿಂದ ಬೆರೆಸಿರೋಂಥದ್ದು. ಹಾಂ, Lazarus come out. The sinner on the mount. ಅಯ್ಯೋ. Jesus teaches the prayer of our ಪ್ರಬೋಧನೆ ಮಾಡ್ತಾ ಇರೋದು ಯೇಸು ಸ್ವಾಮಿ. ಎಲ್ಲಿ? and the next prayer ಬೆಟ್ಟದ ಶಿಷ್ಯರುಗಳಿಗೆ ಪ್ರಬೋಧನೆ ಮಾಡ್ತಾ ಇರೋದು ಕೂರಿಸ್ಕೊಂಡು ಬೆಟ್ಟದ ಮೇಲೆ. ನಂತರ ಇದು ಯೇಸು ಸ್ವಾಮಿ ರೂಪಾಂತರ ಹೊಂದಿದ್ದು. ಹಾಂ ಎಸ್, ಜಕ್ಕಾಯನೇ ಇಳಿದು ಬಾ ಅಂತ ಕರೆದಿದ್ದೆ ಯೇಸು ಸ್ವಾಮಿ. ಯಾರನ್ನ? ಜಕ್ಕಾಯನ. ಯೇಸು ಸ್ವಾಮಿ ಜಕ್ಕಾಯನೇ ಒಡನೆ ಇಳಿದು ಬಾ, ನಾನು ನಿನ್ನೊಡನೆ ತಂಗಬೇಕು ಅಂತ ಹೇಳಿ. make my home. Wait, Amy, is yours? ಜಕ್ಕಾಯ Jakaya. ಜಕ್ಕಾಯನೇ ಒಡನೆ ಇಳಿದು ಬಾ, ನಾನು ನಿನ್ನೊಡನೆ ನಿನ್ನ ಮನೇಲಿ ಇವತ್ತು ತಂಗಬೇಕು ಅಂತ ಹೇಳಿದ್ದು. Let's do the plant. ಶೈನಾ ಬನ್ನಿ, ಸಾಕು. ಇದು ಪರಮಪ್ರಸಾದ ಸ್ಥಾಪನೆ. Last supper. The institution of the Lord. Wine, fish, and wine, and this is blood. Bread alert. Huh? ಇದು This is ಯೇಸು ಸ್ವಾಮಿ at the midnight. ಪ್ರಾರ್ಥನೆ ಮಾಡೋದು. ಶಿಷ್ಯರೆಲ್ಲ ಮಲಗಿರ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ತಾರೆ, ಎಚ್ಚರವಾಗಿದ್ದು ನಿಮಗೋಸ್ಕರ 1 ಗಂಟೆ ಆದರೂ ಪ್ರಾರ್ಥನೆ ಮಾಡಿ ಅಂತ. ಶಿಷ್ಯರು ಮಲಗಿರ್ತಾರೆ. ಯೇಸು ಸ್ವಾಮಿ ರಕ್ತದ ಬೆವರು ಸುರಿಸಿರೋ ಜಾಗ. ಅದಾದ ನಂತರ ಒಪ್ಪಿಸ್ತಾರೆ ಪಿಲಾತನಿಗೆ. ಆವಾಗ ಕೊರಟಿ ಚಾಟಿಗಳಿಂದ ಹೊಡೆಯುವಂಥದ್ದು ಪಿಲಾತ. ಆಮೇಲೆ ನನಗೆ ಸಂಬಂಧ ಕೆಡಿಸ್ಮೇಲೆ ಇದನ್ನು ಮತ್ತೆ ಮುಳ್ಳಿನ ಕಿರೀಟ ತೊಡಸ್ತಾರೆ. ಆ ಒಂದು ರಾತ್ರಿಯಲ್ಲ ನಡೆಯುವಂಥ ಕಥೆ ಇದು. ಬನ್ನಿ ಏನವ್ರೆ, ಬನ್ನಿ. ಶಿಲ್ಪೆನ ಹೊತ್ಕೊಂಡು ಹೋಗ್ತಾ ಇದ್ದಾರೆ. But ಇದು ಒಂದು आगे बढ़ना चाहिए.
ಹಾಸ್ಯ what ಗಚ್ಚಿ ಮನೆ ಹೇಗೆ ಕಲ್ವಾರಿ ಬೆಟ್ಟಕ್ಕೆ ಕಂಟಿನ್ಯೂ ಸೆಕೆಂಡ್ ಟೈಮ್ ಕಡೆ ಸಾರಿಗೆ ಬೀಳುವಂಥದ್ದು. ಜೆರುಸಲೇಮಿನ ಪುಣ್ಯ ಸ್ತ್ರೀಯರೇ, ನನಗಾಗಿ ಹೇಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಹೇಳಿ. 3ನೇ ಸ್ಥಳದಲ್ಲಿ ಸ್ವಾಮಿ ಬೀಳ್ತಾರೆ. ಯೇಸು ಸ್ವಾಮಿನ ವಸ್ತ್ರವನ್ನು ಕಳಿಸಿ ಚೀರಾಡ್ತಾರೆ ಶಿಷ್ಯಂದರು. ಅದಾದಮೇಲೆ ಯೇಸು ಸ್ವಾಮಿಯನ್ನ ಕೈಗೆ ಮೊಳೆಗಳನ್ನ ಜಡಿತಾರೆ. ಯೇಸು ಸ್ವಾಮಿ ಶಿಷ್ಯಂದ್ರ ಪಕ್ಕ ಕೈ ಹೋಗೋದು.